Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ರಾಜ್ಯಕ್ಕೆ ಪ್ರಚಾರಕ್ಕೆ ಅಂತ ಹೇಳಿ ಬಂದಿರುವಂತಹ ಪ್ರಿಯಾಂಕಾ ಗಾಂಧಿ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ ಪ್ರಸ್ತಾಪಿಸ್ತಾ ನರೇಂದ್ರ ಮೋದಿ ಅವರನ್ನ ಕುಟುಕಿದ್ದಾರೆ. ಸೊ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು, ಯಾಕಂದ್ರೆ ಎನ್ಡಿಎನ ಭಾಗ ಈಗ ಜೆಡಿಎಸ್. ಸೊ ಹಾಗಾಗಿ ನಿಮ್ಮ ಎನ್ಡಿಎನ ಅಭ್ಯರ್ಥಿ ಆಗಿರೋದ್ರಿಂದಾಗಿ ನೀವು ಉತ್ತರ ಕೊಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋದಿಗೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಶ್ನೆ ಕೇಳಿದರೆ ಪ್ರಜ್ವಲ್ ರೇವಣ್ಣ ರಾಕ್ಷಸ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿಯಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಕೂಡ ಮಾತಾಡಿದ್ದಾರೆ. कर्नाटका में एक बहुत बड़ी बात निकली है कि उनके साथ जो मंच पे खड़े थे, जिनके लिए मोदी जी ने वोट मांगा, उन्होंने हजारों महिलाओं के साथ दुष्कर्म किया, हजारों महिलाओं के साथ। मैं पूछना चाहती हूँ मोदी जी क्या कहते हैं इसके बारे में। जहां विपक्ष के नेता जाते हैं इनको पता चल जाता है, लेकिन इस तरह का अपराधी, इस तरह का राक्षस इस देश को छोड़ के चले जाता है और इनको पता नहीं चलता। हम कैसे यकीन कर सकते हैं इस बात पर? सब चीज हर जानकारी इनके पास जाती है। सब नेताओं पे ये ध्यान रखते हैं कौन कहां जा रहा है, क्या कर रहा है। और इतना बड़ा अपराध करके इनके नाक के सामने कोई देश से भाग गया और ये कुछ नहीं कह रहे हैं। देखिए बहने, इनसे जवाबदेही मांगिए, इनसे जवाबदेही मांगिए, इनसे सवाल उठाइए। इनकी हिम्मत नहीं होनी चाहिए, मोदी जी की हिम्मत नहीं होनी चाहिए कि किसी के मंगलसूत्र के बारे में बात करें जब तक ये अपराधी वापस नहीं आएगा। ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಗಿದೆ, ಯಾಕಂದ್ರೆ ಎಸ್ಐಟಿ ಈಗಾಗಲೇ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ. ಸುಮಾರು ಸಂತ್ರಸ್ತರನ್ನ ಈಗಾಗಲೇ ಕರೆಸಿ ವಿಚಾರಣೆ ನಡೆಸ್ತಾ ಇರುವಂಥದ್ದು, ಅವ್ರ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಅವರಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಈಗಾಗಲೇ ಎಸ್ಐಟಿ ಕೂಡ ಫಾರ್ಮ್ ಆಗಿರೋದ್ರಿಂದಾಗಿ ಎಸ್ಐಟಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ, ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ಸೊ ಒಂದಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಿದವರನ್ನ ಕೂಡ ಈಗ ಎಸ್ಐಟಿ ಬೆನ್ನತ್ತಿದೆ. ಅಶ್ಲೀಲ ವಿಡಿಯೋಗಳು ಹೇಗೆ ಬಹಿರಂಗ ಆದವು, ಯಾರದನ್ನ ಬಹಿರಂಗಪಡಿಸಿದ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಆ ಜಾಡನ್ನ ಹಿಡಿದು ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಮೊಬೈಲ್ನಲ್ಲಿದ್ದಂತಹ ವಿಡಿಯೋಗಳು ಹೇಗೆ ಹೊರಬಂದು ಹಾಗೆ ಈ ವಿಡಿಯೋಗಳು ಅಸಲಿನ ನಕಲಿನ ಅನ್ನುವಂಥದ್ದನ್ನ ನೋಡೋದಕ್ಕೆ ಈಗಾಗಲೇ ಪೆನ್ ಡ್ರೈವ್ಗಳನ್ನ FSLಗೂ ಕೂಡ ರವಾನೆ ಮಾಡಲಾಗಿದೆ. ವಿಡಿಯೋಗಳನ್ನ ಹರಿಬಿಟ್ಟವ್ರು ಯಾರು ಅಂತನೂ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸೊ ಸೀಮಾ ಲಾಟ್ಕರ್ ಅವರು SP, ಎಸ್ಐಟಿ ಟೀಮ್ನಲ್ಲಿರುವಂಥವ್ರು. ಸೊ BK ಸಿಂಗ್ ಅವರು, ಸೊ ಇವರೆಲ್ಲರೂ ಕೂಡ ಈಗಾಗಲೇ ಸುಮನ್ ಡಿ ಪನ್ವೇಕರ್, ಸೊ ಇವರೆಲ್ಲರೂ ಈಗ ಎಸ್ಐಟಿ ಅಧಿಕಾರಿಗಳಾಗಿ ಇರುವಂಥವ್ರು. ಇವತ್ತು ಬಹುಶಃ ಹಾಸನಕ್ಕೂ ಭೇಟಿ ಕೊಡುವಂತಹ ಒಂದು ಸಾಧ್ಯತೆಗಳಿವೆ, ಜೊತೆಗೆ ಸಂತ್ರಸ್ತರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿವೆ. ಈಗಾಗಲೇ ಸಂತ್ರಸ್ತರ ಜೊತೆಗೆ ಮಾತಾಡಿದ್ದಾರೆ, ಅವರ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥ ಒಂದು ವಿಚಾರ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಾಚಪ್ಪ ನೀಡ್ತಾರೆ. ರಾಚಪ್ಪ, ಈಗ ಎರಡು ವಿಚಾರಗಳು. ಒಂದು, ಈ ಪ್ರಕರಣದಲ್ಲಿ ಈಗ ಯಾರು ಸಂತ್ರಸ್ತೆಯರು ಅಂತ ನಾವೇನು ಹೇಳ್ತಾ ಇದ್ದೀವಿ, ಸೊ ಅವ್ರು ಯಾರು ಕೂಡ ಇದುವರೆಗೂ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಸೊ ಅವ್ರನ್ನ ವಿಚಾರಣೆಗೊಳಪಡಿಸುವಂಥದ್ದು, ಅವ್ರು ನಿಜಕ್ಕೂ ಕೂಡ ಸಂತ್ರಸ್ತರಾಗಿದ್ದಾರಾ, ಸೊ ಅವ್ರಿಗೆ ಹೇಗೆ ತೊಂದರೆಗಳಾಗಿದೆ ಅನ್ನುವಂಥದ್ದನ್ನ ಅವರಿಂದ ಹೇಳಿಕೆ ಪಡೆಯುವಂಥದ್ದು ಒಂದು ವಿಚಾರ. ಜೊತೆಗೆ ಬಹಳ ಮುಖ್ಯವಾಗಿ ಇಂಥ ವಿಡಿಯೋಗಳನ್ನ, ಅದು ಹುಡುಗಿಯರನ್ನ ಫೇಸ್ ಕೂಡ ಬ್ಲರ್ ಮಾಡದಲ್ಲೇನೆ ಹಾಗೆ ಈ ವಿಡಿಯೋಗಳನ್ನ ರಿಲೀಸ್ ಮಾಡಿರುವಂತವರು, ಅಂಥವ್ರ ವಿರುದ್ಧನೂ ಕೂಡ ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗತ್ತೆ. ಸೊ ಅವರ ಬೆನ್ನು ಕೂಡ ಹತ್ತಿದೆ ಅಂತ ಅನ್ಸುತ್ತೆ ಎಸ್ಐಟಿ ಟೀಮ್. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ರಾಚಪ್ಪ, ಸೊ ಯಾವ ರೀತಿಯಾಗಿ ತನಿಖೆ ಪ್ರೋಗ್ರೆಸ್ ಆಗ್ತಾ ಇದೆ? ರಹಮಾನ್, ಬಿಜೆಪಿ ಹಾಗೆಯೇ JDS ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಹಿರಂಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈ ಇಡೀ ಪ್ರಕರಣವನ್ನ ಎರಡು ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ಒಂದು, ಅವರ ರಾಜಕೀಯವಾಗಿ, ಅಂದ್ರೆ ಪ್ರಜ್ವಲ್ ರೇವಣ್ಣ ರಾಜಕೀಯವಾಗಿ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪ್ರತಿಯೊಬ್ಬ ನಾಯಕರು ಕೂಡ ಅವರ ಮೇಲೆ ಟೀಕಾ ಪ್ರಹಾರವನ್ನ ಮಾಡ್ತಿದ್ದಾರೆ. ಹಾಗೇನೆ ಪೊಲಿಟಿಕಲ್ ಇದು ತುಂಬಾನೇ ಡ್ಯಾಮೇಜ್ ಆಗ್ತಾ ಇದೆ. ಇದು ಒಂದು ಕಡೆ ಆದ್ರೆ, ಇನ್ನು ಕಾನೂನಾತ್ಮಕವಾಗಿ ನೋಡೋದೇ ಆದ್ರೆ, ಅಂದ್ರೆ ಹೊಳೆನರಸೀಪುರದಲ್ಲಿ ರೇವಣ್ಣ ಹಾಗೇನೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಏನು FIR ದಾಖಲಾಗಿದೆ. FIR ನಲ್ಲಿ 354A, 354D, 506 ಹಾಗೆ 509 ಈ IPC ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ಕಾರಣದಲ್ಲಿ ಇದೆಲ್ಲವೂ ಕೂಡ ಬೇಲೇಬಲ್ ಅಫೆನ್ಸ್ ಆಗಿದೆ. ಹಾಗಾಗಿ ಇವರಿಗೆ ಕಾನೂನಾತ್ಮಕವಾಗಿ ದೊಡ್ಡದಾದಂತಹ ಒಂದು ತೊಡಕು ಉಂಟಾಗುವಂತಹ ಸಾಧ್ಯತೆಗಳಿಲ್ಲ. ಎಲ್ಲಿವರೆಗೂ ಅಂದ್ರೆ ಆ ವಿಡಿಯೋದಲ್ಲಿದ್ದಂತಹ ಮಹಿಳೆಯರು ಜೊತೆಗೆ ಯುವತಿಯರು ಅವರೇನಾದ್ರೂ SIT ಮುಂದೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೇ ಆದ್ರೆ, ಅಂದ್ರೆ ಅವರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದಾಗಿರಬಹುದು, ಅದ್ರ ಜೊತೆಗೆ ಬಲವಂತವಾಗಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಾಗಿರ್ಬೋದು, ಈ ರೀತಿಯಾಗಿ
ನೇರವಾಗಿ ಏನಾದರೂ ಸಂತ್ರಸ್ತ ಮಹಿಳೆಯರು ಏನಂತ ನಾವು ಕರಿತಾ ಇದ್ದೀವಿ ಅವರೇನಾದರೂ ಹೇಳಿಕೆ ಕೊಟ್ಟಿದ್ದೆ ಆದರೆ ಅದಾದ ನಂತರದಲ್ಲಿ ಏನು ಈಗ FIR ಆಡ್ ಆಗಿದೆ ಅದಕ್ಕೆ ಒಂದಿಷ್ಟು ಸೆಕ್ಷನ್ ಅನ್ನ ಆಡ್ ಆನ್ ಮಾಡ್ಕೋತಾರೆ. ಅದಾದ ನಂತರದಲ್ಲಿ ಬಹುಶಃ ಅವರಿಗೆ ಒಂದು ಕಾನೂನಾತ್ಮಕವಾಗಿ ತೊಡಕಾಗಿರಬಹುದು. ಯಾಕಂದ್ರೆ ಈಗಾಗಲೇ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ FIR SITಗೂ ಕೂಡ ರವಾನೆ ಆಗಿದೆ. SIT ಅಧಿಕಾರಿಗಳು ಕೂಡ ಒಂದಿಷ್ಟು ಸಭೆಯನ್ನ ಮಾಡಿ SITಯಲ್ಲಿ ಯಾವೆಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಸೇರಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸಭೆಗಳು ಕೂಡ ಆಗ್ತಾ ಇದೆ. ಇದರ ಹೊರತಾಗಿ SIT ಆ ಒಂದು ಪೆನ್ ಡ್ರೈವ್ ನಲ್ಲಿ ಇರುವಂತಹ ವಿಡಿಯೋನಲ್ಲಿ ಇರುವಂತಹ ಸಂತ್ರಸ್ತ ಮಹಿಳೆಯರು ಏನಂತ ಕರಿತಾ ಇದೀವಿ ಅವರನ್ನ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನ ಕೂಡ ಒಂದು ಕಡೆ ಆಗ್ತಾ ಇದೆ. ಇದು ಆದ ನಂತರದಲ್ಲಿ ಅವರಿಂದಲೂ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇದು ಒಂದು ಕಡೆ ಇದೆ. ಪ್ರಜ್ವಲ್ ರೇವಣ್ಣಗೆ ಕಾನೂನಾತ್ಮಕವಾಗಿ ಇದು ಒಂದು ತೊಡಕಾದ್ರೆ ಈ ರೀತಿಯಾಗಿ ವಿಡಿಯೋಗಳನ್ನ ಬಹಿರಂಗ ಪಡಿಸಿದ್ದು ಯಾರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ ಮಹಿಳೆಯರ ಒಂದು ವಿಡಿಯೋವನ್ನ ಈ ರೀತಿಯಾಗಿ ಬಹಿರಂಗವಾಗಿ ಪ್ರಚಾರವನ್ನ ಮಾಡಿ ಅವರ ಮಾನಕ್ಕೆ ಕುತ್ತು ತರುವಂತದ್ದು ಕೂಡ ಕಾನೂನಾತ್ಮಕವಾಗಿ ತಪ್ಪಾಗತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅಂದ್ರೆ ಈ ವಿಡಿಯೋವನ್ನ ಯಾರು ಬಹಿರಂಗ ಮಾಡೋದು ಇದರ ಹಿಂದೆ ಏನಾದ್ರು ಪಿತೂರಿ ಅಡಗಿದ್ಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಎರಡು ಆಯಾಮದಲ್ಲೂ ಕೂಡ ತನಿಖೆನ ಮುಂದುವರಿಸ್ತಾ ಇದ್ದಾರೆ. ರಹಮಾನ್. ಓಕೆ, ಥ್ಯಾಂಕ್ ಯು ರಾಜಪ್ಪ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.